ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇವತ್ತು 15-20 ಸಾವಿರ ಕೊಟ್ಟು ಡಾಕ್ಟರೇಟ್ ತಗೊಂಡು ದೊಡ್ಡದಾಗ್ಬಿಡ್ತೀವಿ. ಡಾಕ್ಟರ್ ಸಿ ಕೆ ರಾಮೇಗೌಡ ಅಂತ ಇದನ್ನೇ ಹೇಳೋದು ಅಣ್ಣವರು ನಮ್ಮ ಸಂಸಾರದಲ್ಲಿ. ಹೆಣ್ಣು ಎಂದರೆ ಹೀಗಿರಬೇಕು ಅಂತ ಹಾಡಿರಲ್ಲ ನೋಡಿ. ಹೀಗೆ ಇದು ನಮ್ಮ ಸಂಸ್ಕೃತಿ. ಚಂಪವರ ಸುಪುತ್ರಿ ಮೀನಾ ಪಾಟೀಲ್ ಅವರು ಅಪ್ಪನಿಗೆ ತಕ್ಕ ಮಗಳು. ಅನಂತಮೂರ್ತಿ ಅವರಿಗೆ ಗಿರೀಶ್ ಕನ್ನಡರಿಗೆ ಜ್ಞಾನಪೀಠ ಪ್ರಶಸ್ತಿ ಇದ್ದಾಗ ಅದು ಪಡ್ಕೊಂಡುದಲ್ಲ ಒಡ್ಕೊಂಡದ್ದು ಅಂತಾರೆ. ಈ ತಾಕತ್ ಯಾರಿರೋದು? ಅದು ಪಡ್ಕೊಂಡುದಲ್ಲ ಒಡ್ಕೊಂಡದ್ದು, ಪಡ್ಕೊಂಡದ್ದು 5 ಜನ ಅಂತ ಹೇಳ್ತಾರೆ. ಪ್ರೀತಿಯ ಕನ್ನಡ ಬಂಧುಗಳೇ, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಆಯೋಜಿಸಿದ್ದ ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಪ್ರದಾನ ಮಾಡಿ ತುಂಬಾ ಮೌಲಿಕವಾದಂತಹ ವಿಚಾರಗಳನ್ನ ಕೊಟ್ಟಂತ ನಮ್ಮ ನಾಡಿನ ಶ್ರೇಷ್ಠ ವಿಚಾರವಾದಿಗಳು, ಪ್ರಗತಿಪರರು, ಸಾಹಿತಿಗಳು, ಕವಿಗಳು, ಎಲ್ಲದಕ್ಕೂ ಮಿಗಿಲಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥವರು ಶ್ರೀ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯನವರು. ಅವ್ರು ಹೇಳ್ತಾರೆ, ಇವತ್ತು 15-20 ಸಾವಿರ ಕೊಟ್ಟು ಡಾಕ್ಟರೇಟ್ ತಗೊಂಡು ದೊಡ್ಡದಾಗ್ಬಿಡ್ತೀವಿ. ಡಾಕ್ಟರ್ ಸಿ ಕೆ ರಾಮೇಗೌಡ ಅಂತ. ಅವ್ರು ಹೇಳ್ತಾರೆ, ಡಾಕ್ಟರ್ ಅಂತ ಬಳಸ್ಬೇಡಿ ನನಗೆ, ನಾನು ಡಾಕ್ಟರ್ ಪಡ್ಕೊಂಡದಲ್ಲ ಕೊಟ್ಟದ್ದವರು, ನನ್ನ ಪ್ರೊಫೆಸರ್ ಅನ್ನೋದು ನನಗೆ ಖುಷಿ ಅಂತ ಹೇಳ್ತಾರೆ. ಇದು ನೈತಿಕತೆ ಅಂತ. ಇದು ಈಗ ನಾನು ಕುಳಿತದಾಗಿರೋದು ತುಂಬಾ ಮೌಲಿಕವಾದ ವಿಚಾರ ತಿಳಿಸಿದ್ರು. ಹಾಗೆ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಕನ್ನಡದ ಹಿರಿಯ ಹೋರಾಟಗಾರರು ಸುಮಾರು 43 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡುನುಡಿಗೆ ಅನನ್ಯ ಸೇವೆ ಸಲ್ಲಿಸುತ್ತಾ ಚಿತ್ರೋದ್ಯಮದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತಾ 30-35 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕಚೇರಿಯಾಗಿ ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆ ಸಲ್ಲಿಸಿ ಇವತ್ತು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಂಬಂಧವನ್ನು ಉಳಿಸಿಕೊಂಡು ಆ ಮುಖಾಂತರ ಚಿತ್ರರಂಗದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ತವಕಿಸುತ್ತಿದ್ದ ಸರಾ ಗೋವಿಂದ್ರವರು ತಮ್ಮ ಮನದಾಳದ ಮಾತುಗಳನ್ನ ತಾವು ನಡೆದು ದಾರಿಯನ್ನ ತುಂಬಾ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಜಯಮಾಲಾ ಅವರು. ಜಯಮಾಲಾ ನಾವು ಅನೇಕ ಟಿವಿ ನೋಡ್ತಾ ಇರ್ತೀವಿ. ಯಾರ ಚಿತ್ರದ ನಾಯಕ ಒಂದ್ ಸಿನಿಮಾದಲ್ಲೂ ಮಾಡಿಲ್ಲ, 2 ಸಿನಿಮಾ ಮಾಡಿಲ್ಲ ಗೊತ್ತಿಲ್ಲ. ಆ ಕಡೆ ಈ ಕಡೆ ಕೂತು ಬಿಟ್ಬಿಡ್ತಾರೆ. ಮಾತೆ ಹಿಂಗನ್ಕೊಳ್ಳೋದು, ಕಾಲ್ ಮೇಲೆ ಕಾಲ ಹಾಕೊಳ್ಳೋದು. ನೋಡ್ರಿ, ನಮ್ಮ ನಾರಿಯರು ಹೇಗಿರ್ಬೇಕು ಅಂತ ನೋಡ್ತೀವಿ. ಇದನ್ನೇ ಹೇಳೋದು ಅಣ್ಣವರು ನಮ್ಮ ಸಂಸಾರದಲ್ಲಿ. ಹೆಣ್ಣು ಎಂದರೆ ಹೀಗಿರಬೇಕು ಅಂತ ಹಾಡಿರಲ್ಲ ನೋಡಿ. ಹೀಗೆ ಇದು ನಮ್ಮ ಸಂಸ್ಕೃತಿ. ನಮ್ಮ ಹೆಣ್ಮಕ್ಳು ಈ ರೀತಿ ಬಂದಾಗಲೇ ನಮ್ಮ ಸಂಸ್ಕೃತಿ. ನಾವು ಟಿವಿ ನೋಡ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀವಿ, ಅದಲ್ಲ ಇದು ಸಂಸ್ಕೃತಿ. ಆಮೇಲೆ ಇವರ ಭಾಷೆ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ, ನನ್ನ ತಿಳುವಳಿಕೆ ನೋಡಿದ್ರೆ ನನಗೆ ಯಾವ ಚಲನಚಿತ್ರ ನಟಿಯರು ಇಷ್ಟು ಸೊಗಸಾಗಿ ಭಾಷೆಯನ್ನ ಒಂದು ಹಿಡಿತದಲ್ಲಿಟ್ಕೊಂಡು ಮಾತನಾಡೋರು ಇಲ್ಲ. ಮಾತನಾಡಕ್ಕೆ ಬರಲ್ಲ, ಬರೀ ಸಿನಿಮಾ ಡೈಲಾಗ್ ಹೇಳ್ತಾರೆ. ಇಂಥ ಕಾರ್ಯಕ್ರಮ ಬಂದ್ರೆ ಏನೋ 3 ಮಾತು ತಿಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರೆ ಜಯಮಾಲಾ ಮೇಡಮ್ ಅವರು ಎಷ್ಟು ಅಧಿಕಾರಯುತವಾಗಿ ಕನ್ನಡ ಭಾಷೆಯನ್ನ, ಅವನೊಂದು ಭಾಷೆ ಬರುತ್ತೆ, ನೆಲೆ, ಸ್ಪರ್ಶತೆ, ಆ ಭಾಷೆ ಇದೆಯಲ್ಲ, ಇದು ಅವರು ಒಬ್ಬ ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಲೇಖಕಿ ಮಾತನಾಡಿದಂತ ಅನುಭವ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ನೀವು ಉದಾಹರಣೆ. ಹಾಗೆಯೇ ಚಂಪಾ ಅವರ ಸುಪುತ್ರಿ ಮೀನಾ ಪಾಟೀಲ್ ಅವರು ಅಪ್ಪನಿಗೆ ತಕ್ಕ ಮಗಳು. ಅದೇ ಧ್ವನಿ, ಅದೇ ಧೀಮಂತಿಕೆ. ನಿಜವಾಗ್ಲೂ ಇರ್ಲಿ ಸಂತೋಷ. ಇವ್ರೇನಾರ ಅಧಿಕಾರಿ ಆಗ್ತೇನೆ, ಹೋರಾಟಗಾರರಾಗಿ ರಾಜಕಾರಣ ಆಗಿದ್ರೆ ಒಂದು ಧೀಮಂತ ವ್ಯಕ್ತಿಯಾಗಿ ಇಡೀ ನಾಡಿಗೆ ಕನ್ನಡದ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಅಂತ ಒಳ್ಳೆ ಮಾತುಗಾರ್ತಿ ಅಷ್ಟೇ ಅಲ್ಲ, ಒಳ್ಳೆ ಕವಿಯತ್ರಿ. ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅಭಿನವ ಚಂಪಾ ಅಂತಾನೆ ಹೇಳ್ಬೋದು. ಆ ರಕ್ತ ನಿಜವಾಗಿ ಕೂಡ ಚಂಪಾ ಯಾವ ದಾಟಿಲಿ ಮಾತನಾಡಿದ್ರು ಆ ದಾಟಿಲೆ ಮಾತನಾಡಿದ್ರು. ನಿಜವಾಗಿ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ಶಂಕರ್ ಅವರು ಚಂಪಾ ಅವರ ಪರಮ ಅಭಿಮಾನಿ.
ನೀವು ಅವ್ರು ಕೇಳಲಿಲ್ಲ, ಸೇಮ್ ಚಂಪವ್ರು ಮಾತನಾಡ್ದಂಗೆ ಮಾತನಾಡ್ತಾರೆ. ನಾನು ಮಾತಾಡಿ ಒಂದು ಡೈಲಾಗ್ ಹೊಡೆಯ ಅಂದ್ರೆ ಬೇಡ ಸುಮ್ಮನೆ ಅವ್ರ ಮಗಳವರ ಹೊಡೆದ್ಬಿಡ್ತಾರೆ, ನಮ್ಮ ಅಪ್ಪನ ತರ ಮಾತಾಡ್ತಾ ಇದೀಯಾ ಅಂತ ಅಂದ್ರು. ಹಂಗೆ ಶಂಕರ್ ಅವರು ಒಳ್ಳೆ ಸಂಘಟಕ, ಆತ್ಮೀಯ ಗೆಳೆಯ, ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಅವಾಗ ಚರ್ಚೆ ಮಾಡ್ತಾ ಇದ್ವಿ ಈ ತರ ಪ್ರಶಸ್ತಿ ಹೇಗೆ ಅಂತ. ಏನೇನು ಆ ಕೈನಲ್ಲಿ ಬೆಣ್ಣೆ ಮಾಡ್ಕೊಂಡು ಊರಲ್ಲಿ ತುಪ್ಪ ಕೊಡ್ತಂಗೆ ನಮ್ ಕಣ್ಮುಂದೆ ನಮ್ ಜೊತೆಲೆ ಇದಾರಲ್ಲಪ್ಪ ಅಧ್ಯಕ್ಷರು, ಅವ್ರಿಗಿಂತ ಬೇಕನೆಯ ಎಂತ ಹೋರಾಟಗಾರ ಚಂಪಾ ಅವರ ಒಡನಾಟದಲ್ಲಿ ಅಂತ ಬಂದಾಗ ಅವ್ರಿಗೆ ಕೊಟ್ಟರು. ಹಾಗಾಗಿ ನಮ್ಮ ಶಂಕರ್ ಅವರು ಕೂಡ ತುಂಬಾ ಅವರು ಕೂಡ ಪ್ರಾಸ್ತಾವಿಕ ಮಾತನಾಡಿದ್ರು. ಸ್ನೇಹಿತರೆ, ಚಂಪಾ ಅಂದ್ರೆ ಎರಡು ವಿಚಾರ ಹೇಳ್ತೀನಿ. ನೇರ ಯಾರೇ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಪ್ರಧಾನಮಂತ್ರಿ ಕೇರೆ ಮಾಡಲ್ಲ. ಆದ್ರೆ ಆ ಕ್ಷಣಕ್ಕಷ್ಟೇನೆ ಅವ್ರಲ್ಲಿ ಯಾವತ್ತೂ ವಿಷಯಾಧಾರಿತ ಭಿನ್ನಾಭಿಪ್ರಾಯ ಹೊರತು ಮನಸ್ಸು ಪರಿಶುದ್ಧವಾಗಿತ್ತು, ಯಾರನ್ನೂ ದ್ವೇಷ ಮಾಡ್ತಿರ್ಲಿಲ್ಲ. ಆದ್ರೆ ಸಮಯ ಬಂದಾಗ ಎಲ್ಲರನ್ನೂ ಟೀಕೆ ಮಾಡ್ತಿದ್ರು. ಅವ್ರು ಹೇಳ್ತಾರೆ, ಅನಂತ ಮೂರ್ತಿ ಅವರಿಗೆ ಗಿರೀಶ್ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂದಾಗ ಅದು ಪಡ್ಕೊಂಡುದಲ್ಲ ಒಡ್ಕೊಂಡದ್ದು ಅಂತಾರೆ. ಈ ತಾಕತ್ ಯಾರಿರೋದು? ಅದು ಪಡ್ಕೊಂಡುದಲ್ಲ ಒಡ್ಕೊಂಡದ್ದು, ಪಡ್ಕೊಂಡದ್ದು 5 ಜನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅನಂತ ಮೂರ್ತಿಗೆ ಇದೇ ಸಾಹಿತ್ಯ ಪರಿಷತ್ತಿನ ವೇದಿಕೆ ಹೇಳ್ತಾರೆ, ಅವ ಅನಂತ ಮೂರ್ತಿ ಅಲ್ರಿ, ಅನುಕೂಲ ಮೂರ್ತಿ ಅವರು. ಅಂದ್ರೆ ಅನಂತ ಮೂರ್ತಿ ಬದುಕಿರ್ತಾರೆ. ಅಂದ್ರೆ ಈ ಮಾತು ಎಲ್ಲಿ ಯಾರು ಬರೋಕ್ ಸಾಧ್ಯ, ಯಾರು ಮಾತನಾಡಕ್ ಸಾಧ್ಯ ಅಂದ್ರೆ ನೈತಿಕತೆ ಎದೆಯಲ್ಲಿದ್ದಾಗ ಮಾತ್ರ, ಪ್ರಾಮಾಣಿಕತೆ ಎದೆಯಲ್ಲಿದ್ದಾಗ ಮಾತ್ರ ಇಂಥ ವಿಚಾರಗಳು ಮಾತಾಡೋದಕ್ಕೆ ಧೈರ್ಯ ಬರುತ್ತೆ. ಅವ್ರು ಎದುರು ದೇವಲ್ಲ, ಏನಾಗಬೇಕು ಅವ್ರಿಗೆ? ಈಗ ಸಿದ್ದರಾಮಯ್ಯವ್ರಿಗೆ ಏನಾಗಬೇಕು? ನಾವೆಲ್ಲ ಭಗವಂತ ಮಾಡಿ ಸರ್ ನಿಂತ್ಕೊಳ್ಳಿ, ಇದಕ್ಕೆ ಸಾಹಿತ್ಯ ಪುಸ್ತಕ ಚುನಾವಣೆಗೆ ಬೇಡ ನನಗೆ ಬೇಡ ಬೇರೆ ನಿಂತ್ಕೊಳ್ಳಿದ್ದಾರೆ, ಇರ್ಲಿ ಆ ವಿಷಯ ಬೇಡ. ಅದೇ ರೀತಿ ಚಂಪಾ ಅವರು ಕಸಾಪ ಅಧ್ಯಕ್ಷರಾಗಿದ್ದಾಗ ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ಇತ್ತೆ. ಆ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರಿ ಲಂಕೇಶ್ ಮಾತನಾಡಬೇಕಾಗಿತ್ತೆ. ಅವ್ರು ಮಾತನಾಡಕೂಡದು ಅಂತ ಹೇಳಿ ಅಲ್ಲಿಯ RSS ನವರು ಗೌರಿ ಲಂಕೇಶ್ ಸಮ್ಮೇಳನ ಬರುವಂಗಿಲ್ಲ, ಅವ್ರು ಮಾತನಾಡುವಂಗಿಲ್ಲ, ನಕ್ಸಲಿಸ್ಟ್ ಬಗ್ಗೆ ಮಾತನಾಡ್ತಾರೆ, ಅವ್ರನ್ನ ಬಹಿಷ್ಕರಿಸ್ತೀವಿ ಅಂದಾಗ ಚಂಪಾ ಕೇರೆ ಮಾಡಲ್ಲ. ಅದೇನ್ ಮಾಡ್ತೀರಾ ಮಾಡಿ, ನಾನು ಗೌರಿ ಲಂಕೇಶ್ ಕರ್ಕೊಂಡ್ ಬರ್ತೀನಿ, ವೇದಿಕೆ ಕೊಡ್ತೀನಿ, ಮಾತಾಡ್ತಾರೆ. ನೀವು ಹಣ ಕೊಡದೆ ಅಷ್ಟೇ ಹೋಯ್ತು, ಸರ್ಕಾರದ ಅನುದಾನನೇ ಬೇಕಾಗಿಲ್ಲ, ನಾವು ಭಿಕ್ಷೆ ಬೇಡಲ್ಲ. ನಾನು ಒಂದು ಗೋಣಿ ಚೀಲ ಇಟ್ಕೊಂಡು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡ್ತೀನಿ ಕನ್ನಡಿಗರನ್ನ, 10 ರೂಪಾಯಿ ಕೇಳಿ ಆ ಹಣದಿಂದ ಸಾಹಿತ್ಯ ಸಮ್ಮೇಳನ ಮಾಡ್ತೀನಿ, ನಿಮ್ಮ ಹಂಗೆ ಬೇಡ ಹೋಗಿ ಅಂತಿದ್ರೆ ಅವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು ಸವಾಲಾಗ್ತಾರೆ, ನಿಮ್ ದುಡ್ಡೇ ಬೇಡ, ಅದ್ ಹೆಂಗ್ ನೀವು ಕಡಿತೀರಾ ಗೌರಿ ಲಂಕೇಶ್ ಅಂತಾರೆ. ತಾಕತ್ತಿದೆಯಲ್ಲ, ಇವತ್ತು ಬರಲ್ಲ, ಇವತ್ತು ಎಲ್ಲ ಗಿಂಚ್ತಾರೆ, ಕೊಡಿ ಅನುದಾನ ಅದ್ರ ಚಂಪಾ ಅವ್ರು ನಿರಾಕರಿಸಿದ್ರು. ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪ ಮಾತಾಡ್ಕೊಂಡು ಕೊಟ್ಬಿಡ್ರಪ್ಪ ದುಡ್ಡನ್ನು, ಅನುದಾನ ನಿಲ್ಲಿಸ್ಬಿಡಲ್ಲ, ಗ್ರಾಚಾರಿ ನೀನೇನ್ ಕಾಸು ಕೇಳಿದ್ರು, ಅನುದಾನ ಕೊಟ್ಟರು. ಗೌರಿ ಲಂಕೇಶ್ ಬಂದು ಆ ಒಂದು ವಿಚಾರ ಸಂಕಿರಣದಲ್ಲಿ ಮಾತನಾಡಿದ್ರು. ಇದು ಚಂಪಾ. ಬಹಳ ಮಾತಾಡಿದ್ದಾರೆ, ಹೇಳ್ಬೇಕು ಅನಿಸ್ತು. ಈಗ ಅಧ್ಯಕ್ಷರು ಮಾತನಾಡ್ತಾ ಒಂದು ಮಾತು ಹೇಳ್ತಾ ಇದ್ರು, ನನಗೆ ರಾಜ್ಕುಮಾರ್ ಪ್ರಶಸ್ತಿ ಬಹಳ 7-8 ವರ್ಷಗಳ ಹಿಂದೆ ಬಂದಿತ್ತು, ಮತ್ತೆ ಇನ್ಯಾವ್ದು ಹೆಸರು ಬಂತು, ಆ ನಿರ್ದೇಶಕರು ಹೇಳಿದ್ರು ನಾನು ಬಿಟ್ಕೊಟ್ಟೆ ಅಂತ. ಅದು ಯಾಕೆ ಸಾಧ್ಯ ಅಂದ್ರೆ ರಾಜ್ಕುಮಾರ್ ಅಭಿಮಾನಿಗಳು. ಈ ರಾಜ್ಕುಮಾರ್ ಅವರು ಇದೇ ಸಂದರ್ಭ ಬರುತ್ತೆ. ರಾಜ್ಕುಮಾರ್ ಅವರಿಗೆ ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ನಿಮಗೆ ಕರ್ನಾಟಕ ರತ್ನ ಕೊಡ್ತೀವಿ ಅಂತ ಹೇಳಿ ಮನೆಗೆ ಹೇಳಿದಾಗ ಬೇಡ ಅಂತೇಳಿ ರಾಜ್ಕುಮಾರ್, ನನ್ ಕರ್ನಾಟಕ ರತ್ನ ಬಂಗಾರಪ್ಪನ ಕರ್ನಾಟಕ ರತ್ನ ಅಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀನಿ ಸ್ವಲ್ಪ ಎದ್ದಿ ಬಿದ್ದಿ ಓಡ್ಬರ್ತಾರೆ. ಈ ಮನುಷ್ಯ ಕರ್ನಾಟಕ ರತ್ನ ಕೊಡ್ತೀನಿ ಬೇಡ ಅಂತಾರಲ್ಲ ಯಾಕೆ ಅಂದಾಗ, ಅಲ್ಲೊಬ್ಬರಿದ್ದಾರೆ ಮೈಸೂರಲ್ಲಿ ಸಾಹಿತ್ಯದ ಸುಮೇರು ಪರ್ವತ ಮಹಾಕವಿ ಕುವೆಂಪು, ಅವ್ರಿಗೆ ಕೊಡಿ, ಅವ್ರು ಕೊಟ್ಟಾಗ ನನಗೆ ಕೊಡಿ ಅಂತ. ಅದೇ ಗುಣ ಸಾರಾ ಗೋವಿಂದ. ಪರವಾಗಿಲ್ಲ, ನೀವು ರಾಜನ್ ನಾಗೇಂದ್ರಿಗೆ ಕೊಡಿ, ಪರವಾಗಿಲ್ಲ, ನನ್ನ ಜೀವಮಾನದಲ್ಲಿ ಬಂದ್ರೆ ಬರುತ್ತೆ ಅಂತ ಬಂತೀವಿ. ಹಾಗಾಗಿ ಇವೆಲ್ಲ ಯಾಕೆ ನೋಡಿ, ರಾಜ್ಕುಮಾರ್ ಅವರು ಯಾರು ನಡ್ಕೊಂಡ್ರು ಇವ್ರು ಅದೇ ರೀತಿ ನಡ್ಕೊಂಡ್ರು. ಹಿಂಗೆ ಕರ್ನಾಟಕ ರತ್ನವನ್ನ ರಾಜ್ಕುಮಾರ್ ಅವರು ಕುವೆಂಪು ಕೊಟ್ಟ ನಂತರ ತಗೊಂಡ್ರು. ಇಂಥ ರಾಜ್ಕುಮಾರ್ ಮತ್ತೆ ಅಭಿಮಾನಿಗಳ ಸಂಘದ ಬಗ್ಗೆ ಅವರು ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಸ್ನೇಹಿತರೆ, 1962ರಲ್ಲಿ ಕನ್ನಡ ಚಳವಳಿ ಪ್ರಾರಂಭ ಆಯಿತು. ಆನಾ ಕೃಷ್ಣರಾಯರು, ಮಾ ರಾಮಮೂರ್ತಿ, ನಾಡಗರ ಕೃಷ್ಣರಾಯರು, ದಾರಾ ಸುಬ್ಬರಾಯರು ಎಲ್ಲ ವಿಚಾರವನ್ನು. ಆನಾ ಕೃಷ್ಣರಾಯರ ಬಗ್ಗೆ ಮಹಾನ್ ವ್ಯಕ್ತಿ. ಅವ್ರಿಗೆ ಮಧ್ಯ ನಾವು ಮಾತಾಡಬಾರ್ದು, ಒಂದಿಬ್ರು ತೊಂದರೆ ಕೊಟ್ಬಿಟ್ರು. ಆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಸರ್ಕಾರ ಹೆಂಗೆ ತಮಿಳುನಾಡಲ್ಲಿ DMK ಮತ್ತು ಅಣ್ಣಾ DMK ಸ್ಥಾಪಿತವಾಗಿದ್ವು, ಆನಾ ಕೃಷ್ಣರಾಯರು ಕನ್ನಡ ಚಳವಳಿಯಲ್ಲೇ 10 ವರ್ಷ ಹಂಗೆ ಸಂಘಟನೆ ಮಾಡ್ತಾ ಬಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಅಂತ ಒಂದು ಶಕ್ತಿ ಬರ್ತಾ ಇತ್ತು. ಆದ್ರೆ ಒಂದು ಚಿತ್ರದ ವೀಕ್ಷಣೆ ಸಂದರ್ಭದಲ್ಲಿ ವಿನರೋಟಾಗಿ ಕಾಂತಿಯವರ ಸಿನಿಮಾದಲ್ಲಿ ಒಂದು ತೊಂದರೆ ಆಗುತ್ತೆ, ಅಲ್ಲಿ ಬೇಸತ್ಬಿಟ್ಟು ನನ್ಗಿನ್ ಚಳವಳಿ ಮಾಡಲ್ಲ ಅಂತ ಹೇಳಿ
ಚಳುವಳಿಯನ್ನ ಬಿಟ್ಬಿಡ್ತಾರೆ. ಅಲ್ಲಿ ಅನಾಥರಿಗೆ ಕನ್ನಡ ಚಳುವಳಿಗಾರರೇ ಅವಮಾನ ಮಾಡ್ಬಿಡ್ತಾರೆ. ಕನ್ನಡ ಚಳುವಳಿಗಾರರೇ, ಬೇರೆಯವರಲ್ಲ, ನಮ್ಮವರೇ ಅವಮಾನ ಮಾಡಿದಾಗ ಆನಕೃಷ್ಣರಾಯರು ಇನ್ನು ನಾನು ಚಳುವಳಿಗೆ ಹೋಗಲ್ಲ ಅಂತೇಳಿ ಬರೆಯುವುದು ಪ್ರಾರಂಭ ಮಾಡ್ತಾರೆ. ಬರಿತಾ 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 ಸ್ನೇಹಿತರೆ 200ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದು ಕಾದಂಬರಿ ಸಾರ್ವಭೌಮ ಆಗ್ಬಿಡ್ತಾರೆ. ಹೇಳ್ತಾರೋ ಹೆಂಡತಿಗೆ, ಇನ್ನು ನಾನು ಕನ್ನಡ ಚಳುವಳಿಗೆ ಹೋಗಲ್ಲ ಅನ್ಕೊಳ್ಳೋಣ, ನಮ್ಗೆ ಇವತ್ತಾದ ಅವಮಾನ ಸಾಕು ಅಂತ. ಅವ್ರಿಗೇನಾರ ಅವತ್ತು ಚಳುವಳಿಗಾರರು ಸ್ವಲ್ಪ ಗೌರವದಿಂದ ನಡ್ಕೊಂಡಿದ್ರೆ ಒಂದು ಒಳ್ಳೆ ಫೌಂಡೇಶನ್. ಆದ್ರೆ ಅವತ್ತು ಮತ್ತೆ ಆನಂತರ ಒಂದು ಎಲ್ಲಾ ಕನ್ನಡ ಚಳುವಳಿಗಾರರು ಮತ್ತೆ 80ರ ದಶಕದಲ್ಲಿ ಬಂದಿದ್ದ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇತ್ತಲ್ಲ, ಆನಕೃಷ್ಣರಾಯರು, ಆನಕೃಷ್ಣರಾಯರು, ವಾಟಾಳ್ ನಾಗರಾಜು, ವಾಟಾಳ್ ನಾಗರಾಜು ಬಂದದ್ದು 3ನೇ ಘಟ್ಟ ನಮ್ದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಸ್ನೇಹಿತರೆ, ಇವತ್ತು ನೀವು ಹೋಗಿ ಸಹಕಾರ ಇಲಾಖೆ ನೋಡ್ಬೋದು ದಾಖಲೆನ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸರಿಯಾಗಿ ಲೆಕ್ಕವನ್ನ ಇಟ್ಟು ಪ್ರತಿ ವರ್ಷ ಆಡಿಟ್ ಅನ್ನ ಮಾಡಿಸಿ ಸರ್ವ ಸದಸ್ಯರ ಸಭೆ ಕರೆದು ಇಷ್ಟು ಬಂದಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಿದೆ ಅನ್ನುವ ಲೆಕ್ಕವನ್ನು ಸಾಲಾ ಗೋವಿಂದರವರು ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆ ಕರೆದು ಸಭೆ ತಿಳಿಸ್ತಾ ಇದ್ರು. ಇದು ಇವತ್ತಿಗೂ ಕೂಡ ಯಾವ ಚಳುವಳಿಗಾರರು ನನ್ನನ್ನು ಸೇರಿಸ್ಕೊಂಡಂಗೆ ಯಾವ ಚಳುವಳಿಗಾರರು ಈ ರೀತಿಯಾದಂತ ಒಂದು ಕಾರ್ಯಕಾರಿ ಸಮಿತಿ ರಚನೆ ಮಾಡಿ ಖರ್ಚು ವೆಚ್ಚ ಲೆಕ್ಕಗಳನ್ನು ಆಡಿಟ್ ಮಾಡಿಸ್ತಾ ಇರಲಿಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವತ್ತು ಮಾಡಿ, ಅದಾದ್ಮೇಲೆ ಯಾರೋ ಮಾಡಲಿಲ್ಲ. ಹಿಂಗೆ ಮತ್ತೆ ನಮ್ಮನ್ನ ಕಲ್ಲೊಡೆಯರು ಅಂದ್ರು. ಅವರು ನಾವು ಕಲ್ಲೊಡಿತಾ ಇದ್ವಿ. ತಮಿಳುನಾಡು ಸ್ಟೇಷನ್ ಕಾರುಗಳಿಗೆ ಲಾರಿಗಳಿಗೆ ಕಲ್ಲೊಡಿತಾ ಇದ್ವಿ. ನಮ್ ಕಲ್ಲೊಡಿ ವಯಸ್ಸು ಅವಾಗ. ತಮಿಳು ಚಿತ್ರಗಳಾಗ್ತ ಸಿನಿಮಾಗಳಿಗೆ ಕಲ್ಲೊಡಿತಾ ಇದ್ವಿ. ಹಿಂದಿ ಸಿನಿಮಾ ಆಗ್ತಿದಂತ ಚಿತ್ರಮಂದಿರ ಕಲ್ಲೊಡಿತಾ ಇದ್ವಿ. ಕನ್ನಡ ಚಿತ್ರಗಳಿಗೆ ಕೊಡದೇನೆ ತೆಲುಗು ಚಿತ್ರಗಳಿಗೆ ಅವಕಾಶ ಮಾಡಿಕೊಟ್ಟ ಕಲ್ಲೊಡಿತಾ ಇದ್ವಿ. ಟ್ಯಾಕಿಸ್ಗಳಿಗೆ ಹೋಗಿ ಕಲ್ಲೊಡಿತಾ ಇದ್ವಿ. ಇವರು ಕಲ್ಲೊಡಿಯರು ಅಂತ ಹೇಳಿದ್ರು. ಯಾವತ್ತೂ ಕೂಡ 1983 ಸೆಪ್ಟೆಂಬರ್ 3ನೇ ತಾರೀಕು ಇವರು ಅಧ್ಯಕ್ಷರಾದರು. ಸೆಪ್ಟೆಂಬರ್ 3ನೇ ತಾರೀಕು 1983 CVL ಶಾಸ್ತ್ರಿ ಅವರು ಗೌರವ ಅಧ್ಯಕ್ಷರಾದರು. ಇವರು ಅಧ್ಯಕ್ಷರಾದರು. TVLS ಪ್ರಧಾನ ಕಾರ್ಯದರ್ಶಿ. ಅವತ್ತಿನಿಂದ ಇವತ್ತಿನವರೆಗೆ, ಇವತ್ತು ಜೂನ್ 20, 2020ರವರೆಗೆ ರಾಜ್ಕುಮಾರ್ ಅಭಿಮಾನಿಗಳನ್ನ ರೋಗ್ತಾರ ಅಂತ ಯಾರು ಕರೆದಿಲ್ಲ. ರೋಗ್ತಾರ ಚಳವಳಿಗಾರಂತ ನಮ್ಮನ್ನ ಯಾರು ನಮ್ಮನ್ನ ಕಲ್ಮಡಿದ್ರು ಅಂದ್ರು, ಗಲಾಟೆ ಮಾಡಿದ್ರು ಅಂದ್ರು, ಕುಸ್ತಿ ಮಾಡಿದ್ರು ಅಂದ್ರು. ಆದ್ರೆ ಇವ್ರು ರೋಗ್ತಾರ ಮಾಡುವ ಜನ ಅಲ್ಲ, ಇವರು ಹಣ ದುರ್ಬಳಕೆ ಮಾಡ್ಕೊಳಲ್ಲ ಅನ್ನೋದು ಇವತ್ತು ಕೂಡ ನಾವಿದ್ದೀವಿ. ಇವತ್ತು ಆ ದಾಖಲೆ ಇರೋದು ರಾಜ್ಕುಮಾರ್ ಹೆಸರಿನಲ್ಲಿ. ಅಂದ್ರೆ ಇವತ್ತು ಎಲ್ಲಿ ಚಳುವಳಿ ಹೆಸರಿನಲ್ಲಿ ಏನೇನು ಆಗಿದೆ ಬಿಡಿ. ನಾವು ಸರಗೋವಿಂದವರಾಗ್ಲಿ, ಟಿ ವೆಂಕಟೇಶ್ವರ ನಾವೆಲ್ಲ ನಮ್ಮ ವೃತ್ತಿ ಇತ್ತು, ನಮಗೊಂದು ವೃತ್ತಿ ಇತ್ತು. ವೃತ್ತಿ ಜೊತೆಗೆ ಕನ್ನಡ ಚಳವಳಿ ಪ್ರವೃತ್ತಿಯಾಗಿ ತಗೊಂಡಿದ್ದು. ಇವತ್ತು ಚಳವಳಿನ ವೃತ್ತಿ ಆಗ್ತಿದ್ದಾರೆ, ಚಳವಳಿನ ಕೆಲಸ. ಬದುಕು ಹೆಂಗ್ಸಾಗುತ್ತೆ? 10 ಕಾರುಗಳು, ಹಿಂದೆಗಡೆ 3 ಕಾರುಗಳು, ಮುಂದೆಗಡೆ 3 ಕಾರುಗಳು, ಅವ್ರನ್ನೆಲ್ಲ ಸಾಕ್ಬೇಕು. ಉದ್ಯೋಗ ಇಲ್ಲ, ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ. ಹೇಗೆ ಗನ್ಮೆನ್ಗಳು ಹೇಗೆ ಬಂತು ದುಡ್ಡು? ಎಲ್ಲಿಂದ ಬಂದು ದುಡ್ಡು? ಅಂದ್ರೆ ಚಳವಳಿಯನ್ನೇ ವ್ಯಾವಹಾರಿಕವಾಗಿ ವ್ಯವಹಾರ ಮಾಡ್ಕೊಂಡು ಶಾಲೆಗಳ ಕುಂತಿಲ್ಲ. ನಾನು ಇವತ್ತು ಕೂಡ ಕನ್ನಡ ಶಾಲಾ ಕಲಿತು ಚೇರ್ ತಕ್ಷಣ ನನಗೆ ಬಾವುಟ ತಿನ್ಬೇಕಾರೆ ಕನ್ನಡ ಬಾವುಟ ಇಟ್ಕೊಂಡಂತ ಎಲ್ಲಿ ಗಂಟೆ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಎತ್ತಿನ ಮೇಲೆ ಹಳದಿ ಕೆಂಪು ಹಾಕೊಳ್ತೀವಿ. ಇವತ್ತು ನನಗೆ ಚೇರ್ ತಕ್ಷಣ ಅದು ಬಂದಿದ್ದೇನೆ ಶುರುವಾಯ್ತು ರೋಲ್ ಕಾಲ್. ಅದು ಬಂದ ಮೇಲೆ ರೋಲ್ ಕಾಲ್ ಶುರುವಾಯ್ತು. ಹೀಗಾಗಿ ಕನ್ನಡ ಚಳವಳಿಗೆ ಒಂದು ಹೊಸ ಆಯಾಮನ ಕೊಟ್ಟಂಥದ್ದು, ಕನ್ನಡ ಚಳವಳಿಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಂಥದ್ದು. ಇಲ್ಲೇ ಬೆಂಗಳೂರಿನಲ್ಲಿ ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ರಾಜಕೀಯ ಪಕ್ಷ, ಕಾರ್ಮಿಕ ಸಂಘಟನೆಗಳು ಬೆಂಗಳೂರು ಬಂದ್ ಕರೆ ಕೊಟ್ಟರೆ ಶಿವಾಜಿ ನಗರದಲ್ಲಿ ಟ್ಯಾನಿರ್ ರಸ್ತೆಯಲ್ಲಿ ಬಂದ್ ಆಗ್ತಿರ್ಲಿಲ್ಲ. ರೆಸರ್ವ್ ಮಾರ್ಕೆಟ್ ತೆಗೆದೇ ವ್ಯಾಪಾರ ಮಾಡ್ತಿದ್ರು. ಅಲ್ಲಿ ಹೋಗೋ ತಾಕತ್ ಯಾರಿಗೂ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಾವು 1984 ಜನವರಿ 18ನೇ ತಾರೀಕು ಕನ್ನಡಿಗರಿಗೆ ಉದ್ಯೋಗ ಬಂದ್ ಮಾಡಿದಾಗ ರೆಸರ್ವ್ ಮಾರ್ಕೆಟ್ ಬಂದಾಯ್ತು, ಟ್ಯಾನಿರ್ ರೋಡ್ ಬಂದಾಯ್ತು. ಅಂದ್ರೆ ಶಕ್ತಿ ಯಾಕಿತ್ತು ಅಂದ್ರೆ ಅದು ರಾಜ್ಕುಮಾರನ್ನೇ ಅನುಸರಿಸ್ತಾ, ರಾಜ್ಕುಮಾರನ್ನೇ ಆದರ್ಶವಾಗಿಟ್ಕೊಂಡು, ರಾಜ್ಕುಮಾರನ್ನೇ ಸ್ಫೂರ್ತಿ ಪಡ್ಕೊಂಡಿದ್ದಂತ ಸಾಲಾ ಗೋವಿಂದವರು ನೇತೃತ್ವದಂತ ಆ ಹೋರಾಟಗಳು, ಆ ಚಳವಳಿಗಳು, ಆ ಬಂಧುಗಳು ನಡೆಯೋದು ಎಲ್ಲೂ ಕೂಡ ಅನಾಹುತ ಆಗ್ಲಿಲ್ಲ. ಹಣಕಾಸಿನ ಬಗ್ಗೆ ಯಾರಿರ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಒಂದಿಷ್ಟು ನಮ್ಗೂ ವಯಸ್ಸಾಯ್ತು, ನನಗೂ 67 ಅಧ್ಯಕ್ಷ ವಯಸ್ಸಾಯ್ತು. ಅವತ್ತು ನಮ್ಮೆಲ್ಲ ಹೋರಾಟ ವಯಸ್ಸಾಗಿರ್ಬೋದು. ಇವತ್ತು ಚಟುವಟಿಕೆ ಸ್ವಲ್ಪ ಕಮ್ಮಿ ಆಗಿರ್ಬೋದು. ನೀವು ಕೇಳ್ಬೋದು ಅಂದ್ರೆ ಯಾಕೆ? ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಹಾಗಾಗಿ ನಮ್ಮ ಚಟುವಟಿಕೆಗಳು, ಹೋರಾಟಗಳು ಕಮ್ಮಿ ಆಗಿರ್ಬೋದು, ಕ್ರಿಯಾಶೀಲತೆ ಇಲ್ಲದಿರ್ಬೋದು. ಆದರೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದ್ದೀವಿ ನಾವು. ಇವತ್ತು ಕೂಡ ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ನೆಲಕ್ಕೆ, ಜಲಕ್ಕೆ ಏನಾದ್ರು ಧಕ್ಕೆ ಬಂದಾಗ ಅಭಿಮಾನಿ ಸಂಘ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ನಾವು ಧೂಳಿಂದ ಎದ್ದು ನಿಂತ್ಕೊಳ್ತೀವಿ. ಯಾಕಂದ್ರೆ ನಮ್ಮ ನೈತಿಕ ಶಕ್ತಿ ಇದೆ,
ನಾವು ಯಾರತ್ರ ಈಗ ಅಂದೋರಲ್ಲ, ನಾವು ಕಸ್ತೂರಿ ನಿವಾಸ ತೋರಿಸ್ತವ್ರು, ಕೊಡುವುದಷ್ಟೇ ನಮ್ಮ ಕೆಲಸ, ಕೊಡುವುದಷ್ಟೇ ನಮ್ಮ ಕೆಲಸ. ಇನ್ನೊಂದು ಕೊನೆ ಮಾತು, ನಮ್ಮ ಜಯಮಾಲ ಮೇಡಮ್ ಮಾತನಾಡ್ತಿದ್ರು ಸಾರ್ವಭೌಮರು ಅವರ ಹೃದಯವಂತಿಕೆ ಬಗ್ಗೆ, ಅವರ ಮಾನವೀಯತೆ ಬಗ್ಗೆ ಹೇಳ್ತಾರೆ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ಗೆ ಗೋಪಾಲ್ ಅಂತ ಇದ್ರು, ಅವ್ರಿಗೆ ಕಿರಿಕ್ ಗೋಪಾಲ್ ಅಂತಾನೆ ಹೆಸರು. ಅವ್ರೊಂದು ಕಾರ್ ಇತ್ತು, ಆ ಕಿರಿಕ್ ಗೋಪಾಲ್ ರಾಜ್ಕುಮಾರ್ ಅವ್ರನ್ನ ಎಲ್ಲೇ ಹೋದ್ರು ಅವರೇ ಕರ್ಕೊಂಡು ಹೋಗ್ತಿದ್ರು ಕಾರ್ನಲ್ಲಿ. ರಾಜ್ಕುಮಾರ್ ಕಾರ್ ಓಡಿಸ್ತಿದ್ರೆ ಗೋಪಾಲ್ ಅಂತ, ಕಿರಿಕ್ ಗೋಪಾಲ್. ಮಾತೃಭಾಷೆ ತಮಿಳು, ಆದ್ರೆ ಕನ್ನಡ ಮಲಯಾಳಿ ಮಹಾನ್ ಕನ್ನಡ ಅಭಿಮಾನಿ. ಹಂಗಾಗಿ ಅವರು ತಿಳ್ಕೊಂಡ್ಬಿಡ್ತಾರೆ. ಅಕಾಲ ಮರಣ ತಿಳ್ಕೊಂಡಾಗ ಬಡತನ, ಗೋವಿಂದವರು ಜಯಮಾಲ ನಡೆ ನಡೆದ್ರಲ್ಲ ಅದೇ ರೀತಿ ಎಲ್ಲ ಕಲಾವಿದರ ಮನೆಗೆ ಹೋಗಿ, ಉಳ್ಳವರ ಕಲಾವಿದರ ಮನೆಗೆ ಹೋಗಿ, ಶ್ರೀಮಂತರ ಮನೆಗೆ ಹೋಗಿ ನಮ್ಮ ಗೋಪಾಲ್ ತಿಳ್ಕೊಂಡಿದ್ದಾನೆ, ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬರೋದು ಬೇಡ ಅಂತ ಹೇಳಿ ಅವತ್ತಿಗೆ ಲಕ್ಷಾಂತರ ರೂಪಾಯಿನ ಸಂಗ್ರಹಿಸಿ ಮಾಡಿ ಅವರ ಹೆಂಡತಿ ಹೆಸರಿನಲ್ಲಿ ಡೆಪಾಸಿಟ್ ಇರ್ತಾರೆ. ಇದು ಅವರ ಮಾನವೀಯತೆ. ಯಾಕೆಂದ್ರೆ 1982ರಲ್ಲಿ ನನ್ನ ಮತ್ತು ಸಾರಾ ಗೋವಿಂದ ಅವರ ಸ್ನೇಹ ಪ್ರಾರಂಭ ಆಯಿತು, 1982ರಲ್ಲಿ. ಹಾಗಾಗಿ ಯಾಕೆ ಸಾರಾ ಗೋವಿಂದ ಅವರಿಗೆ ಚಂಪಾ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ, ಚಂಪಾವರಲ್ಲಿ ಯಾವ ಒಂದು ನೈತಿಕತೆ ಮತ್ತು ಸ್ವಚ್ಛತೆ, ಹೃದಯದಲ್ಲಿ ಸ್ವಚ್ಛತೆ ಇತ್ತಲ್ಲ, ಅದೇ ನೈತಿಕತೆ, ಆ ಸ್ವಚ್ಛತೆ, ಆ ಧೀಮಂತಿಕೆ, ಆ ಸ್ಪಷ್ಟತೆ, ಆ ನೇರವಂತಿಕೆ ಸಾರಾ ಗೋವಿಂದವರಿಗೆ ವೀರಂಡಕ್ಸಲ್ ಹೇಳಿದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ವೀರಂಡಕ್ಸಲ್ ಆದ್ಮೇಲೆ ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಅವತ್ತಿನ ರೈಲ್ವೆ ಸಚಿವ ಸಿ ಕೆ ಜಾಫರ್ ಶರೀಫ್ ರವರು ಮಾವಿನ ಪತ್ರಿಕೆ ಬಂದಾಗ ಹೇಳ್ತಾರೆ, ಇಂದಿರಾ ಗಾಂಧಿ ಅವರು ಸಿ ಕೆ ಜಾಫರ್ ಶರೀಫ್ ಏನಿದು ಹೋರಾಟ, ಇಷ್ಟು ಜನ ಅಚಾನಕ್ ಏನಂದ್ರೆ ಅವ್ರು ಬೆಂಗಳೂರಿಗೆ ಅವ್ರ ಕಾರ್ಯಕ್ರಮ ಇರುತ್ತೆ, ಇಂದಿರಾ ಗಾಂಧಿ ಅವ್ರ ಕಾರ್ಯಕ್ರಮ ಬೆಂಗಳೂರಿಗೆ ನೋಡ್ತಾರೆ. ಬೆಳಗ್ಗೆ ಎಲ್ಲಾ ಪೇಪರ್ ಅಲ್ಲಿ ಇಂಗ್ಲಿಷ್, ಎಲ್ಲಾ ಪೇಪರ್ ಅಲ್ಲೂ ರಾಜಮೋಹನ್ ಪ್ರೊಟೆಕ್ಷನ್, ವೀರಂಡಕ್ಸಲ್ ಮೆರವಣಿಗೆ, ಲಕ್ಷಾಂತರ ಜನ. ಅವಾಗ ನಮ್ಗೆ ಡಿಸಿಪಿ ಸಾಹೇಬರು ಕೆ ಸಿ ರಾಮಮೂರ್ತಿ ಸಾಹೇಬ್. ಹಂಗಾಗಿ ಆ ಹೋದಾಗ ಅದನ್ನ ನೋಡ್ಬಿಟ್ಟು ಯಾರು ಬಂದಾಗ ಸಿ ಕೆ ಜಾಫರ್ ಶರೀಫ್ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಮಹಾನ್ ನಟ, ಅವರು ಹಿಂದಿರು ಹೇಳ್ತಾರೆ ಅವ್ರಿಗೆ, ಅವ್ರ ಹೆಸರಿನಲ್ಲಿ ಸಂಘ ಮಾಡಿದ್ದಾರೆ, ಬಹಳ ಒಳ್ಳೆ ಸಂಘಟನೆ, ಸಮಾಜದ ಕೆಲಸದ ಜೊತೆ ಕನ್ನಡವನ್ನು ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೀರಿ ಅವತ್ತು ನಾವು ಮಾತನಾಡಬೇಕು ಅಂತ ಸಾರಾ ಗೋವಿಂದರು. ಇದು ಕನ್ನಡ ಚಳವಳಿಯ ರಾಜ್ಕುಮಾರ್ ಅಂದ್ರೆ ಅವತ್ತಿನ ಬಲಿಷ್ಠ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಿ ಕೆ ಜಾಫರ್ ಶರೀಫ್ ಮುಖಾಂತರ ಸಾರಾ ಗೋವಿಂದ ಅವ್ರನ್ನ ಕರೆಸಿಕೊಂಡು ಏನ್ ನಿಮ್ ಸಮಸ್ಯೆ ಅಂತಾರೆ ಮೇಡಮ್, ಅಷ್ಟೊತ್ತಿಗೆ ಇವ್ರಿಗೊಂದು ಮಾಹಿತಿ ಸಿಕ್ಕಿರುತ್ತೆ. ಮೇಡಮ್, ನೀವೇ ನಿಮ್ಮ ಕ್ಷೇತ್ರದಲ್ಲೇ ರಾಯಬರೇಲಿಯಲ್ಲಿ ಒಂದು ಮಾತು ಹೇಳ್ತೀರಾ, ಇದೇ ವೀಲೆಂಡ್ ಅಲ್ಲಾದಾಗ ನೀವ್ ಹೇಳ್ತೀರಾ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂತ ಹೇಳಿ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡು ಹೇಳ್ತೀರಾ ಭಾಷಣದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂತ. ಅದನ್ನೇ ನಾವು ಇಲ್ಲಿ ಕೇಳ್ತಾ ಇರ್ಬೇಕು, ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂದಾಗ ಇಂದಿರಾ ಗಾಂಧಿ ಖುಷಿ ಆಗುತ್ತೆ, ಸೆಕೆಂಡ್ ಕೊಡ್ತಾರೆ. ಇದಕ್ಕೆ ಯಾವ ಪ್ರಶಸ್ತಿ ಇದಕ್ಕೆ ಜ್ಞಾನಪೀಠ ತಗೋತೀರಾ, ಭಾರತ ರತ್ನ ತಗೋತೀರಾ, ಒಬ್ಬ ಪ್ರಧಾನಮಂತ್ರಿ ವಿಚಾರಗಳಿಗೆ ಅಂದ್ರೆ ಆ ಎಮ್ಮ ನೋಡಿ ಎಷ್ಟು, ಆ ಎಮ್ಮನಿಗೂ ವಿಚಾರಕ್ಕೆ ಸ್ಪಂದಿಸ್ತಾರೆ. ಆಯ್ತು ಮಾಡ್ಬೇಕು ಅಂತಾರೆ, ಬಂದಿದ್ದಾರೆ ಇಲ್ಲಿ. ಅವತ್ತು ವೀರಂಡಾಕ್ಷರಲ್ಲಿ ಕನ್ನಡ ಲಲಿತ ಕಲಾ ಸಂಘ ಅಂತ ಮಾಡಿ ಅಲ್ಲಿ ಇವರೇ ಗೌರವಾಧ್ಯಕ್ಷರಾಗಿತ್ತು. ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಇವತ್ತಲ್ಲಿ ಕನ್ನಡಿಗರ ಸಂಖ್ಯೆ ವೃದ್ಧಿಸಿದೆ. ಅಂದ್ರೆ ಇಂಥ ಹೋರಾಟಗಳು 3 ಮತ್ತು 4 ಜನ ಹೋರಾಟ ಒಂದಲ್ಲೇ ಅದರಲ್ಲಿ ನಬಾರ್ಡ್ಗೆ ಬೀಗ ಹಾಕ್ತವ್ರು ನಾವು ಸಾಧ್ಯನೇ ಇಲ್ಲ. ನಬಾರ್ಡ್ಗೆ ಬೀಗ ಹಾಕೋದಿದ್ರೆ ರಿಸರ್ವ್ ಬ್ಯಾಂಕ್ಗೆ ಬೀಗ ಹಾಕ್ತಿಂಗೆ, ರಿಸರ್ವ್ ಬ್ಯಾಂಕ್ ಬೀಗ ಹಾಕ್ತಿಂಗೆ ಕೇಸ್ ಹಾಕೊಡ್ತಾರೆ, 3 ತಿಂಗಳಲ್ಲ 6 ತಿಂಗಳು ಗಡಿಪಾರ ಮಾಡ್ಬಿಡ್ತಾರೆ ದೇಶದಿಂದ. ಅಂತ ನಬಾರ್ಡ್ಗೆ ಬೀಗ ಹಾಕಿದವ್ ನಾವು. ಯಾವುದಕ್ಕೂ ಎದುರ್ತಿರ್ಲಿಲ್ಲ, ಮದುವೆ ಆಗಿರ್ಲಿಲ್ಲ, ಹೆಂಡತಿ ಮಕ್ಕಳಿರ್ಲಿಲ್ಲ, ಏನಾದ್ರೂ ಆಗ್ಲಿ ಬಿಡಿ ಮಾಡ್ಕೋಗೋ ಇಲ್ಲೇನೋ ತೀರ್ಮಾನಕ್ಕೆ ಒಂದು ಯುವಕರ ಪಡೆ ಅವರಿಂದ ಇತ್ತು. ಅವತ್ ಮದುವೆ ಆಗಿದ್ದವರು ಇವರು ಮತ್ತು ಟಿ ವೆಂಕಟೇಶ್ ಇಬ್ರೆ, ಯಾರು ಮದುವೆ ಆಗಿರಲ್ಲ, ಎಲ್ಲ ದುಡ್ಡು ಬೇಕು, ನಾನೇನು ಏನೋ ಒಂದು ಮಾಡೇ ಬಿಡೋಣ, ಆದದ್ದಾಗ್ಲಿ ಮಾದಪ್ಪನ ಜಾತ್ರೆ ಅಂತ ಹೇಳಿ ಇಂಥ ಹೋರಾಟವನ್ನು ಮಾಡ್ಕೊಂಡು ಇವತ್ತು ಅಂತ ಹೋರಾಟಗಳಿಲ್ಲ. ಇವತ್ತು ಹೋರಾಟಗಳೆಲ್ಲ ವ್ಯಾವಹಾರಿಕವಾಗಿ ನಡೆದಿದೆ. ಇಟ್ಕೊಳ್ಳಿ, ಅದು ಅವರನ್ನೇ ಬರ. ನಾವು ಮಾತ್ರ ಶುದ್ಧವಾಗಿ ಇರ್ತೀವಿ, ನಮ್ಮ ಅಭಿಮಾನಿ ಸಂಘ ಶುದ್ಧವಾಗಿ ಇರ್ತಾರೆ, ನಮ್ಮ ಅಭಿಮಾನಿ ಸಂಘದ ಅಭಿಮಾನಿಗಳು ಕಾರ್ಯಕರ್ತರು ಶುದ್ಧವಾಗಿ ಇರ್ತೀವಿ, ಕನ್ನಡವನ್ನ ನಿರಂತರ ಕಟ್ತಾ ಇರ್ತೀವಿ, ಬೆಳೆಸ್ತಾ ಇರ್ತೀವಿ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೆಳೆಯ ಶಂಕರ್ ಅವರವರಿಗೂ ನನ್ನೆರಡು ತೊದಲು ಮಾತುಗಳು, ಒಂದೆರಡು ಮಾತು ಜಾಸ್ತಿ ಹೇಳ್ಬಿಟ್ಟೆ ಅಂತ ಕಾಣುತ್ತೆ, ಬೇಜಾರು ಮಾಡ್ಕೋಬೇಡಿ. ಸುಕನ್ಯಾ ಮಾರುತಿ ಬಗ್ಗೆ ಹೇಳಿಲ್ಲ. ಎಂತ ಹೆಣ್ಮಗಳು ಅಂದ್ರೆ ಆಕೆ ಕೂಡ ಧೀಮಂತೆ, ಧಾರವಾಡದ ಹೆಣ್ಮಗಳು. ಅವ್ರನ್ನ ನಾವು ಬೆಳಗಾವಿ ನಡೆದಂತ ಮಹಿಳಾ ಸಾಹಿತ್ಯ ಸಮಾವೇಶಕ್ಕೆ ಅಧ್ಯಕ್ಷರು ಮಾಡಿದಾಗ ಅಲ್ಲಿಯ ಕೆಲವು ಜನ ಮೇಲ್ವರ್ಗದ ಜನ ಸಮ್ಮೇಳನದ ಅಧ್ಯಕ್ಷರು ಮಾಡಬೇಡಿ, ಸಮಾವೇಶದ ಅಧ್ಯಕ್ಷರು ಮಾಡಬೇಡಿ, ಅವ್ರ ಆಗಿ ಅಂತ ಹೇಳ್ತಾರೆ. ಎಂತ ಚಂಪಾ ಶಿಷ್ಯರಾಗಿದೆ,
ಆ ಎಮ್ಮ ವೇದಿಕೆಯಲ್ಲಿ ನಿಂತು ಹೇಳ್ತಾರೆ, ಹೌದು ನನ್ನನ್ನ ವಿರೋಧಿಸಿದ್ರು, ಯಾಕೆ ಅಂತ ಹೇಳಿದ್ರೆ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನಾನೊಬ್ಬ ದೇವದಾಸಿ ಮಗಳು ಅಂತ. ಇಂಥ ಸತ್ಯ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಅದು ಚಂಪಾ ಶಿಷ್ಯ ಕೊಟ್ಟು ಮಾತ್ರ ಸರ್ ಹೇಳ್ತಾರೆ ಅಮ್ಮ. ಇವತ್ತು ನನ್ನ ಈ ಮಹಿಳಾ ಸಾಹಿತ್ಯ ಸಮಾವೇಶ ಅಧ್ಯಕ್ಷತೆಗೆ ಧಾರವಾಡದ ಕೆಲವು ಮೇಲ್ವರ್ಗದ ಜನರು ವಿರೋಧಿಸಿದ್ರು. ಯಾಕೆ ವಿರೋಧಿಸಿದ್ರು ಅಂದ್ರೆ, ಇವತ್ತು ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ, ನಾನೊಬ್ಬ ದೇವದಾಸಿ ಮಗಳು ಅಂದಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವತ್ತು ಸಭೆಯಲ್ಲಿ ಬೆಳಗಾವಿಯಲ್ಲಿ. ಇವತ್ತು ಆದ್ಮೇಲೆ ಮಾರನೆಗೆನೆ ಎಂ ಕಲಬುರ್ಗಿ ಅವರ ಹತ್ಯೆ ಆಯ್ತು. ಹೀಗಾಗಿ ಆ ತಾಯಿನೂ ಕೂಡ ಬಂದಿದ್ದಾರೆ. ಮುಂದೊಂದು ದಿನ ಈ ಪ್ರಶಸ್ತಿಗೆ ತಾವು ಕೂಡ ಅದರ ಇದ್ದೀರಿ ಅಂತ ಹೇಳಿ ನಾವು ಇಷ್ಟಪಟ್ಟು, ತುಂಬಾ ಒಳ್ಳೆ ಹೆಣ್ಮಗಳು, ಒಳ್ಳೆ ನೇರ. ಹಾಗಾಗಿ ಆಗಮಿಸುತ್ತಿರಂತ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಸ್ನೇಹಿತರು ನಮ್ಮ ಅವರೇ ಕುವೆಂಪು ಹೇಳ್ತಾರೆ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಎಲ್ಲರೂ ನಮ್ಮವರೇ ಅಂತ ಎಲ್ಲರಿಗೂ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.